ಗೊತ್ತಾಯ್ತಾ? ಯೋಜನೆ ಹಾಕೊಂಡಿದ್ದಾರೆ ಸರ್, ಮಾಲೂರು ಫೈಲ್ಸ್ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಗ್ರಾಮ ಪಂಚಾಯತಿಲಿ ಆಗ್ತಾ ಇದೆ ಎಲ್ಲ ವಾಟ್ಸಪ್ ಮಾಡಿ ನಾನು ಅದನ್ನ 100% ಮಾಲೂರು ಫೈಲ್ಸ್ ಅಂತ ಏನು ಮಾಡ್ಕೊಂಡಿದಾರೋ ಸಂತೋಷ. ನಾಳೆಯಿಂದ ಒಂದೊಂದೇ ಫೈಲ್ಸ್ಗೆ ನಾವು ಕೂಡ ಕೊಡ್ತಾ ಇರ್ತೀವಿ. ಆಡ್ ಮಾಡಿಕೊಂಡು ಜನಕ್ಕೆ ಸೋಷಿಯಲ್ ಮೀಡಿಯಾ ನೀವು ಸುಮ್ಮನೆ ತೋರ್ಸೋಕ್ಕೂ ನೀವು ಫ್ರೀ ಆಗಿದ್ದೀರಾ, ನಿಮ್ಮನ್ನು ಬಳಸ್ಕೊಂಡ್ಲಿ ಏನು ಅಲ್ಲ ಹೇಳ್ತಾ ಇದೀವಲ್ಲ. ಈಗ ಮಾಲೂರು ತಾಲೂಕಲ್ಲಿ ಜನರ ಕಷ್ಟ ಸುಖ ಹೋಗಿ ಕೇಳೋದಾಗಲಿ, ಅವ್ರಿಗೇನು ಸಹಾಯ ಮಾಡ್ಬೇಕು, ಏನು ತೊಂದರೆ ಇದೆ ಅಂತ ಕೇಳಲ್ಲ. ಮಾಧ್ಯಮದಲ್ಲಿ ಯಾವಾಗೂ ಕೂಡ ಕಾಣಿಸ್ಕೊಬೇಕು. ನಾನು ಮಾತಾಡ್ತಾ ಇರ್ತೀನಿ, ನನ್ನೂ ತೋರಿಸ್ತಾ ಇರ್ರಿ ಮೇಲೆ ನೀವು. ಅಲ್ಲ ಸರ್, ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೀತಾ ಇದೆ, ಅಕ್ರಮ ಪರಬಾರ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾರಂತದ್ದು. ಹೌದು ಸರ್. ಯಾರು ಸುಮ್ಮನೆ ಎಷ್ಟು ಸರಿ ಈಗ ಒಂದ್ ನಿಮಿಷ, ಈ ಅಗಲಕೋಟೆ ವಿಚಾರ ಎಷ್ಟು ಸರಿ ಮಾತಾಡ್ತಾ ಇದ್ದೀರಾ? ಒಂದ್ ನಿಮಿಷ ರೀ ಸರ್. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಒಂದ್ ನಿಮಿಷ ಸರ್. ನಾನು ನಿಮ್ಮ ಮೇಲೆ ಒಂದ್ ಸೆಕೆಂಡ್ ಸರ್, ನಿಮ್ಮ ಮೇಲೆ ನಾನು ಆಪಾದ ಮಾಡ್ತಾ ಇರೋದಲ್ಲ. ಮಾಧ್ಯಮದವ್ರಿಗೆ ನಾನು ಕಾಸು ಖರ್ಚು ಮಾಡ್ಬೇಕಾ? ಒಂದ್ ನಿಮಿಷ, ಏನಿಲ್ಲ. ಅದಕ್ಕೋಸ್ಕರ ನಾನು ಬಂದು ಮಾತಾಡ್ಬಿಟ್ಟು ಹೋಗ್ತಾ ಇರ್ತೀನಿ. ಅರ್ಥ ಆಯ್ತಾ? ಈ ಒಂದನ್ನೇ 10 ಸರಿ ನೀನು ಮಾತಾಡ್ತಾ ಇದ್ರೆ ಏನರ್ಥ? ನೀವು ರಿಪೋರ್ಟ್ ನೋಡಬೇಕು, ನಿಜನ ಸುಳ್ಳ ವರದಿ ಮಾಡೋಕ್ಕೆ ಮುಂಚೆ ಇಲ್ಲಿ ಏನಿದೆ, ಸತ್ಯಾಂಶ ಇದೆಯಾ ಇಲ್ವೋ. ಇವ್ರು ಸುಮ್ಮನೆ ಕೆಲಸ ಕಾರ್ಯ ಇಲ್ವಾ? ನಮಗೇನೋ ಕೆಲಸ ಕಾರ್ಯ ಇಲ್ಲ, ಬಂದು ಮಾತಾಡ್ಬಿಡ್ತೀವಿ. ನಿಮಗೂ ಬೇಕಾದಷ್ಟು ಕೆಲಸಗಳಿರುತ್ತೆ. ಸುಮ್ಮನೆ ಬಂದು ಮಾತಾಡ್ತಾ ಇದ್ರೆ ನೀವು ಮಾಡ್ಬೇಕಾದ್ರೆ ನೋಡಿ ಮಾಡಬೇಕು. ಆದ್ರೆ ನೀವು ನಿಮ್ಮ ಮೇಲೆ ನಾನು ಆಪಾದನೆ ಮಾಡ್ತಲ್ಲ ಯಾವುದಕ್ಕೂ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ನೋಡಿ ತೊರ್ನಲ್ಲಿ ಇದು ಏನಿವತ್ತು ಇವರು ರೈಸ್ ಮಾಡಿದ್ದಾರೆ. ಇವಾಗ 16 ಎಕರೆದು ಮೊದಲು ರೈಸ್ ಮಾಡಿರೋದು ನಾವೇ. ನೀವೆಲ್ಲರೂ ಸಾಕ್ಷಿ ಇದಕ್ಕೆ. ದೊಡ್ಡ ಕರ್ತೂರಲ್ಲಿ ಆರೋಗ್ಯ ಕ್ಯಾಂಪಲ್ಲಿ ಮಾಲೂರು ತಾಲೂಕಲ್ಲಿ ಬಂದಿರೋಂಥ ತಹಸೀಲ್ದಾರು ಏನಿವತ್ತು ಈ ಅಕ್ರಮಗಳು ಮಾಡ್ತಾ ಇದ್ದಾರೆ. ತೊರ್ನಲ್ಲಿನಲ್ಲಿರೋಂಥ ಜಾಗನ ಒಬ್ಬರು ಖಾಸಗಿ ಕಂಪ್ನಿಗಳಿಗೆ ಅವ್ರಿಗೆ ಖಾತಾ ಮಾಡಿಕೊಟ್ಟಿದ್ದಾರೆ. ಇವ್ರನ್ನ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಲೋಕಾಯುಕ್ತ ಕೊಟ್ಟಿದ್ದೀವಿ, ADC DC ಅವ್ರಿಗೂ ಕೊಟ್ಟಿದ್ದೀವಿ, ನಮ್ಮ ಕಮಿಷನರು ಇವ್ರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕೂಡ ನಾವು ಲೆಟ್ರ್ಗಳು ಕೊಟ್ಟಿದ್ದೀವಿ. ನಿಮ್ಮ ಮಾಧ್ಯಮದಲ್ಲಿ ಕೂಡ ನಾವು ಇದ್ರ ವಿಚಾರಕ್ಕೆ ಮಾತಾಡಿ ನಾನು ಇವ್ರದ್ದು ಮಾತಾಡಿದ್ದೀವಿ. ಮುಖ್ಯವಾಗಿ ಮಾಲೂರು ಮಾಸ್ತಿ ಇನ್ಸ್ಪೆಕ್ಟ್ರ್ ಬಗ್ಗೆನೂ ಅವತ್ತು ಮಾತಾಡಿದ್ದೆ. ಏನಂತ, ಮಾಸ್ತಿನಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ ಇನ್ಸ್ಪೆಕ್ಟ್ರ್ ಬಗ್ಗೆ. ಇನ್ಸ್ಪೆಕ್ಟ್ರ್ ಅಲ್ಲ, ನಮ್ಮ ಕಾರ್ಯಕರ್ತರನ್ನ ಹೊಡೆದು ಬಿಡ್ತಾರೆ. ಗೋಪಿ ಅಂತ ಕಂಪ್ಲೇಂಟ್ ಕೊಡೋದು ಈರೇಗೌಡ ಅಂತ ಕಂಪ್ಲೇಂಟ್ ಕೊಟ್ಟರೆ ಈರೇಗೌಡ ಚಾಲಕ ಅಂತ FIR ಮಾಡ್ತಾರೆ. ಆ ವಿಚಾರವಾಗಿ ನಾನು ಅವತ್ತು ಮಾತಾಡಿದ್ದೆ. ಹೊಸದಾಗಿ ಇನ್ಸ್ಪೆಕ್ಟ್ರ್ ಬಂದವರೆ, ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಬಂದವ್ರೆ ಅಂತ ಹೇಳ್ಬಿಟ್ಟು ಮಾತಾಡಿದ್ದೆ. ಆದರೆ ಇವತ್ತು ಅಲ್ಲಿ ಲ್ಯಾಂಡ್ ಆರ್ಡರ್ಗಳು ತುಂಬಾ ತೊಂದರೆ ಆಗ್ತಾಯಿದೆ. ಇವಾಗ SP ಮೇಡಮ್ ಅವ್ರಿಗೂ ಕೂಡ ನಾವು ದೂರು ಕೊಟ್ಟಿದ್ವಿ. ಇವ್ರನ್ನ ವರ್ಗಾವಣೆ ಮಾಡಿ ಯಾವ ಕಾರಣಕ್ಕೂ ಇಲ್ಲಿ ಇಡಬಾಡ್ರಿ. ಯಾಕಂದ್ರೆ ಇಂಥವ್ರು ಇರೋದ್ರಿಂದ ಇಲ್ಲಿ ಲ್ಯಾಂಡ್ ಆರ್ಡರ್ಗಳು ಸಮಸ್ಯೆಗಳಾಗ್ತಾ ಇದ್ದರೆ ತೊಂದರೆ ಆಗುತ್ತೆ. ಮುಖ್ಯವಾಗಿ ಅವ್ರನ್ನ ವರ್ಗಾವಣೆ ಮಾಡಿ ಕಾನೂನಲ್ಲಿ ಯಾರು ಒಳ್ಳೆ ಕಾನೂನು ರೀತಿ ಕ್ರಮ ತಗೊಳ್ಳೋಂಥವ್ರು ಅಧಿಕಾರಿಗಳಲ್ಲಿ ಹಾಕಬೇಕು ಅಂತ ತಿಳಿಸಿದ್ದೀವಿ ಸರಿ.